ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಮ್ಮ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಒಂದು ಕೈ ಸುದ್ದಿ ಅದೇನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೋಡೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ. ಬುಲ್ಸ್ ಬಗ್ಗೆ ಮತ್ತೆ ಕಬಡ್ಡಿ ಕ್ರಿಕೆಟ್ ಬಗ್ಗೆ ನಮ್ಮ ಚಾನಲ್ ವಿಡಿಯೋಸ್ಗಳು ಬರ್ತಾನೆ ಇರುತ್ತೆ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ಮಾಜಿ ಕೋಚ್ ಆಗಿರುವ ರಣಧೀರ್ ಸಿಂಗ್ ಶೆರಾವತ್ ಅವರು ಸತತ 11 ವರ್ಷಗಳ ಕಾಲ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಕೋಚ್ ಆಗಿ ಸೇವೆಯನ್ನ ಸಲ್ಲಿಸಿದ್ರು. ಬಟ್ ಕಳೆದ ಬಾರಿ ಸೀಸನ್ 12ರಲ್ಲಿ ಅವರು ಅವೈಲೇಬಲ್ ಇರಲಿಲ್ಲ. ಅವರ ಬದಲಿಗೆ BC ರಮೇಶ್ ಅವರು ಹೆಡ್ ಕೋಚ್ ಆಗಿದ್ರು. ಬಟ್ BC ರಮೇಶ್ ಅವರು ಸೀಸನ್ 6ರಲ್ಲೂ ಕೋಚ್ ಆಗಿದ್ರು. ಬಟ್ ಅವರು ಅಸಿಸ್ಟೆಂಟ್ ಕೋಚ್ ಆಗಿದ್ರು. ಬಟ್ ರಣಧೀರ್ ಸಿಂಗ್ ಶೆರಾವತ್ ಅವರು ಇವಾಗ ಗುಜರಾತ್ ತಂಡದ ಕೋಚ್ ಆಗಿದ್ದಾರೆ ಪ್ರೊ ಕಬಡ್ಡಿ ಸೀಸನ್ 13ರಲ್ಲಿ. ಈ ಬಾರಿ ಅವರು ಗುಜರಾತ್ ತಂಡದ ಒಂದು ಕೋಚ್ ಆಗಿ ಆಯ್ಕೆ ಆಗಿದ್ದಾರೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ನಮ್ಮ ಕರ್ನಾಟಕದ ಆಟಗಾರ ಮತ್ತೆ ಕೋಚ್ ಆಗಿರುವ ರಮೇಶ್ ಅವರೇ ಕಂಟಿನ್ಯೂ ಆಗ್ತಾರೆ. ಬಟ್ ಬೇರೆ ಯಾವುದೇ ತಂಡಗಳನ್ನ ನೀವು ನೋಡಿದ್ರೆ ಸತತವಾಗಿ 10-11 ವರ್ಷಗಳ ಕಾಲ ಒಂದೇ ತಂಡಕ್ಕೆ ಯಾವ ಒಬ್ಬ ಕೋಚ್ ಕೂಡ ಒಂದು ಕೋಚ್ ಆಗಿ ಇರ್ಲಿಲ್ಲ. ಬಟ್ ನಮ್ಮ ರಣಧೀರ್ ಸಿಂಗ್ ಶೆರಾವತ್ ಅವರು ಆ ಒಂದು ರೆಕಾರ್ಡ್ ಅನ್ನ ಮಾಡಿದ್ರು. ಬಟ್ ಯಾವ ಒಂದು ಕಾರಣಕ್ಕಾಗಿ ನಮ್ಮ ತಂಡ ಅವ್ರನ್ನ ಕೈ ಬಿಡ್ತೋ ಗೊತ್ತಿಲ್ಲ. ಬಟ್ ಇವಾಗ ಅವರು ಗುಜರಾತ್ ತಂಡದ ಕೋಚ್ ಆಗಿದ್ದಾರೆ. ಅವ್ರನ್ನ ಬೇರೆ ತಂಡದಲ್ಲಿ ಕೋಚ್ ಮಾಡೋದು ಅಥವಾ ಬೇರೆ ತಂಡದ ಒಂದು ಜರ್ಸಿಯಲ್ಲಿ ನೋಡಕ್ಕೆ ಸ್ವಲ್ಪ ನಮ್ಮ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಬೇಸರವಾಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಬುಲ್ಸ್ ರಿಟರ್ನ್ ರಿಲೀಸ್ ಆಗಿರ್ಬೋದು, ಕಬಡ್ಡಿ ಬಗ್ಗೆ ಇನ್ಫಾರ್ಮೇಶನ್ ವಿಡಿಯೋಗಳು ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣಂತೆ. ಥ್ಯಾಂಕ್ ಯು.